ಹಲೋ ಫ್ರೆಂಡ್ಸ್, ಇದು ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಓಕೆ, ಕ್ವಾಲಿಟಿ ಆ್ಯಂಡ್ ಆಪ್ರೇಷನ್ ಮ್ಯಾನೇಜ್ಮೆಂಟ್ ಸೆಮಿಸ್ಟರ್ 4 ಆ್ಯಂಡ್ 3 MBA KSO ಇದು. ಓಕೆ, ಮಾಡ್ಯೂಲ್ 1 ಯೂನಿಟ್ 1 ಅನ್ನು ನೋಡೋಣ. ಓಕೆ, ಸೊ ಫ್ರೆಂಡ್ಸ್, ಇದು ಎಲ್ಲ ನಮ್ಮ ವರ್ಕಿಂಗ್ ಪ್ರೊಫೆಷ್ನಲ್ ಫ್ರೆಂಡ್ಸ್ಗೋಸ್ಕರ ಒಂದೊಂದು ಯೂನಿಟನ್ನು 1 or 2 ಪೇಜಸಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಓಕೆ, ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಅಷ್ಟನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಎಕ್ಸಾಮ್ ಪರ್ಪಸ್, ಓಲ್ಡ್ ಕ್ವಶನ್ ಪೇಪರ್ ಬೇಸಿಸಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ಸು, ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಅಷ್ಟೇ ಕವರ್ ಮಾಡಿದ್ದೀನಿ. ಓಕೆ, ಇದನ್ನು ಮಿಕ್ಕಿ ನಿಮ್ಗೆ ಬೇಕಿದ್ರೆ ನೀವು ಪ್ಲೀಸ್ ಬುಕ್ಕನ್ನು ರೆಫರ್ ಮಾಡಿ. ಓಕೆ, ಮತ್ತು ಮಧ್ಯೆ ಯೂನಿಟನ್ನು ಸ್ಕಿಪ್ ಮಾಡಿದ್ದೀನಿ, ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ನೀವು ನೋಟ್ ಮಾಡ್ಕೊಂಡಿರಿ ನಿಮ್ಮ ಸ್ಟಡಿ ಮಟೀರಿಯಲ್ಲಿ, ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಮತ್ತು ನಾಳೆ ಕನ್ಫ್ಯೂಷನ್ ಆಗಲ್ಲ ಈ ಯೂನಿಟ್ ಆಗಿದೆಯೋ ಇಲ್ವೋ ಅಂತ. ಓಕೆ, ಸೊ we'll start with the module 1 unit 1, that is introduction to operation management. Okay, so operation management definition ಕೇಳ್ಬೋದು. Then again the difference between product and services ಕೇಳ್ಬೋದು. Okay, set of interrelated management activities which are involved in the manufacturing certain products, ಅದನ್ನೇನಂತೀವಿ ಆಪರೇಷನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಸೆಟ್ ಆಫ್ ಇಂಟರ್ರಿಲೇಟೆಡ್ ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್ which are involved in manufacturing certain products. Then difference between the product and services. Product is intangible, okay, durable in nature, but services are intangible and ಪೆರಿಷೇಬಲ್. ಓಕೆ, ಬಿಕಾಸ್ ಪೆರಿಷೇಬಲ್ ಯಾಕೆ ಹೇಳ್ತೀವಿ ಇಲ್ಲಿ ಅಂತಂದರೆ, ಸರ್ವೀಸಸ್ಸನ್ನು ಯಾವಾಗ ಬೇಕೋ ಆವಾಗಷ್ಟೇ ಕೊಡೋಕ್ಕೆ ಸಾಧ್ಯ. ನೀವು ಯಾವಾಗೂ ಅದು ರೆಡಿ ಮಾಡಿ ಇಟ್ಕೊಂಡು ಕೊಡೋಕ್ಕಾಗಲ್ಲಲ್ವಾ. ಸೊ ಆ ರೀಸನಿಂದ ಇದನ್ನು ಪೆರಿಷೇಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಔಟ್ಪುಟ್ ಕ್ಯಾನ್ ಬಿ ಇನ್ವೆಂಟರಿಡ್ ಆ್ಯಂಡ್ ಸರ್ವೀಸಸ್ ಔಟ್ಪುಟ್ಟನ್ನು ಏನೂ ನೋಡೋಕ್ಕಾಗಲ್ಲ. ದೆನ್ ಪ್ರಾಡಕ್ಟಲ್ಲಿ ಕನ್ಸಂಪ್ಷನ್ ಆರ್ ಯೂಸ್ ಟೇಕ್ಸ್ ಮೋರ್ ಟೈಮ್, ಸರ್ವೀಸಸ್ ಇಮ್ಮಿಡಿಯೇಟ್ ಕನ್ಸಂಪ್ಷನ್ ಆಗುತ್ತೆ, ಪ್ರಾಡಕ್ಟಲ್ಲಿ ಟೇಕ್ಸ್ ಟೈಮ್. ಓಕೆ, ಸೊ ಪ್ರಾಡಕ್ಟಲ್ಲಿ ಲೋ ಕಸ್ಟಮರ್ ಇನ್ವಾಲ್ವ್ಮೆಂಟ್ ಇರುತ್ತೆ, ಸರ್ವೀಸಸಲ್ಲಿ ಕಸ್ಟಮರ್ ಇನ್ವಾಲ್ವ್ಮೆಂಟ್ ಹೈ ಆಗಿರುತ್ತೆ. ದೆನ್ ಲಾಂಗ್ ರೆಸ್ಪಾನ್ಸ್ ಟೈಮ್ ಇರುತ್ತೆ ಪ್ರಾಡಕ್ಟಲ್ಲಿ, ಸರ್ವೀಸಸಲ್ಲಿ ಶಾರ್ಟ್ ಆಗಿ ಆಗಿಂದಾಗಲೇ ನಿಮ್ಮ ಸರ್ವಿಸ್ ಹೇಗಿದೆ ಅಂತ ನೀವು ಹೇಳ್ಬೋದು. ಪ್ರಾಡಕ್ಟಲ್ಲಿ ಅವೈಲೇಬಲ್ ಎಟ್ ರೀಜ್ನಲ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಮಾರ್ಕೆಟ್, ಸರ್ವಿಸಸ್ ಶುಡ್ ಬಿ ಅವೈಲೇಬಲ್ ಲೋಕಲ್. ನಿಮ್ಗೆ ಎಲ್ಲಿದ್ದರೆ ಅಲ್ಲೇ ನಿಮ್ಗೆ ಸರ್ವಿಸ್ ಬೇಕು ತಾನೆ, ಎಲ್ಲೋ ಸರ್ವಿಸ್ ಇದ್ದರೆ ನಿಮ್ಗೆ ಯೂಸ್ ಆಗೋಲ್ಲ, ರೈಟ್? ಸೊ ಪ್ರಾಡಕ್ಟ್ ಈಸ್ ರಿಕ್ವೈರ್ಡ್ ಫಾರ್ ಲಾರ್ಜ್ ಫೆಸಿಲಿಟೀಸ್, ಸರ್ವಿಸಸ್ ರಿಕ್ವೈರ್ಡ್ ಫಾರ್ ಸ್ಮಾಲ್ ಫೆಸಿಲಿಟೀಸ್. ಅಂದರೆ ರಿಕ್ವೈರ್ಡ್ ಫಾರ್ ಅಲ್ಲ, ಲೈಕ್ ಸರ್ವೀಸಸ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ಫೆಸಿಲಿಟೀಸ್ ಕಡಿಮೆ ಸಾಕು, ಬಟ್ ಪ್ರಾಡಕ್ಟ್ ಕ್ರಿಯೇಟ್ ಮಾಡೋಕ್ಕೆ ಲಾರ್ಜ್ ಫೆಸಿಲಿಟೀಸ್ ಬೇಕು. ಫಾರ್ ಎಕ್ಸಾಂಪಲ್ IT ಸರ್ವಿಸಸ್, ಇನ್ಫಾರ್ಮೇಷನ್ ಸರ್ವಿಸಸ್ ಏನಿರುತ್ತೆ ಅದನ್ನು ಕ್ರಿಯೇಟ್ ಮಾಡೋಕ್ಕೆ ನಿಮ್ಗೆ ಒಂದು ರೂಮ್ ಸಾಕು, ಒಂದು ಹಾಲ್ ಸಾಕು, ರೈಟ್? ಅಲ್ಲೇ ನೀವು ಸಿಸ್ಟಮ್ ಇಟ್ಕೊಂಡು ಫುಲ್ ಸರ್ವಿಸಸನ್ನು ಕೊಡ್ಬೋದು. ಬಟ್ ಪ್ರಾಡಕ್ಟಲ್ಲಿ ಏನಾಗುತ್ತೆ, ಯು ರಿಕ್ವೈರ್ ಲಾರ್ಜ್ ಫೆಸಿಲಿಟೀಸ್, ಲಾರ್ಜ್ ಪ್ಲ್ಯಾಂಟ್ಸ್ ಎಲ್ಲ ಬೇಕಾಗುತ್ತೆ. ದೆನ್ ಕ್ಯಾಪಿಟಲ್, ಪ್ರಾಡಕ್ಟ್ ಈಸ್ ದ ಕ್ಯಾಪಿಟಲ್ ಇಂಟೆನ್ಸಿವ್, ಸರ್ವಿಸಸ್ ಆರ್ ಲೇಬರ್ ಇಂಟೆನ್ಸಿವ್. ಪ್ರಾಡಕ್ಟ್ ಈಸ್ ಕ್ವಾಲಿಟಿ ಈಸಿಲಿ ಮೆಷರ್ಡ್ ಆ್ಯಂಡ್ ಸರ್ವಿಸಸ್ ಕ್ವಾಲಿಟಿ ಈಸ್ ನಾಟ್ ಈಸಿಲಿ ಮೆಷರ್ಡ್. ದೆನ್ ಪ್ರಾಡಕ್ಟ್ ಈಸ್ ಡಿಮ್ಯಾಂಡ್ ವೇರಿಯಬಲ್, ಒಂದು ವೀಕ್ಲಿ, ಮಂತ್ಲಿ, ಸೀಸ್ನಲ್ಲಿ ಇದು ವೇರಿಯಬಲ್ ಆಗ್ತಾ ಇರುತ್ತೆ ಪ್ರಾಡಕ್ಟಲ್ಲಿ. ಬಟ್ ಸರ್ವಿಸಸ್ ಏನಾಗುತ್ತೆ, ಅವರ್ಲಿ, ಡೈಲಿ, ವೀಕ್ಲಿ ಬೇಸಿಸಲ್ಲಿ ಸರ್ವಿಸಸ್ ಚೇಂಜಸ್ ಆಗ್ತಾ ಇರುತ್ತೆ. ಓಕೆ, ದಿಸ್ ಆರ್ ಆಲ್ ದ ಡಿಫ್ರೆನ್ಸ್ ಬಿಟ್ವೀನ್ ದ product and services. Okay, so next coming to the scope of production operation management. Okay, scope of production operation management. Okay, right, got it, right. ಸೊ ಪ್ರೊಡಕ್ಷನ್ ಆಪ್ರೇಷನ್ ಮ್ಯಾನೇಜ್ಮೆಂಟ್ದು ಸ್ಕೋಪ್ ಏನೇನು ಬರುತ್ತೆ, ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಏನೇನಕ್ಕೆ ಬೇಕಂತಂದಾಗ ಮೇಂಟೆನೆನ್ಸ್ ಮ್ಯಾನೇಜ್ಮೆಂಟ್, ಮಟೀರಿಯಲ್ ಮ್ಯಾನೇಜ್ಮೆಂಟ್, ಲೊಕೇಶನ್ ಆಫ್ ದ ಫೆಸಿಲಿಟೀಸ್, ಪ್ಲ್ಯಾಂಟ್ ಲೇಔಟ್ ಆ್ಯಂಡ್ ಮಟೀರಿಯಲ್ ಹ್ಯಾಂಡ್ಲಿಂಗ್, ಪ್ರಾಡಕ್ಟ್ ಡಿಸೈನ್, ಪ್ರಾಸೆಸ್ ಡಿಸೈನ್, ಪ್ರೊಡಕ್ಷನ್ ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲ್, quality control, material management, maintenance management. So these are all the scope of the production operation management, production or operation management. Location of the facility, plant layout and material handling, product design, process design, production planning and control, quality control, material management, maintenance management. Okay, ಇದರೊಳಗೆ ಏನಿರ್ತಾರೆ, ಪ್ರೊಡಕ್ಷನ್ ಪ್ಲ್ಯಾನಿಂಗಲ್ಲಿ ಏನಂತಾರೆ, ಫಸ್ಟ್ ಪ್ಲ್ಯಾನ್ ಯುವರ್ ವರ್ಕ್ ಆ್ಯಂಡ್ ದೆನ್ ವರ್ಕ್ ಆನ್ ಯುವರ್ ಪ್ಲ್ಯಾನ್. ಪ್ಲ್ಯಾನಿಂಗ್, ರೂಟಿಂಗ್, ಶೆಡ್ಯೂಲಿಂಗ್, ಡಿಸ್ಪ್ಯಾಚಿಂಗ್ ಆ್ಯಂಡ್ ಫಾಲೋ ಅಪ್ ಅವೆಲ್ಲ ಬರುತ್ತೆ ಪ್ರೊಡಕ್ಷನ್ ಪ್ಲ್ಯಾನಿಂಗಲ್ಲಿ. ಓಕೆ, ಸೊ ಸಿಗ್ನಿಫಿಕೆನ್ಸ್ ಆಫ್ ದ ಆಪ್ರೇಷನ್ ಮ್ಯಾನೇಜ್ಮೆಂಟ್, ಕಾಸ್ಟ್ ಲೀಡರ್ಶಿಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಗುಡ್ ಆ್ಯಂಡ್ ಸರ್ವಿಸ್ ಡಿಫ್ರೆನ್ಸಿಯೇಷನ್ ಮಾಡ್ಬೋದು, ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಇನ್ ಡಿಫ್ರೆಂಟ್ ಇಂಡಸ್ಟ್ರೀಸ್. ಓಕೆ, ಆ್ಯಂಡ್ ಇಂಟರ್ ಡಿಪೆಂಡೆನ್ಸ್ ವಿತ್ ಅದರ್ ಕೀ ಬಿಸ್ನೆಸ್ ಫಂಕ್ಷನ್ಸ್, ಇಲ್ಲೆಲ್ಲ ಆಪ್ರೇಷನ್ ಮ್ಯಾನೇಜ್ಮೆಂಟು
ಇಂಪಾರ್ಟೆನ್ಸ್ ಇರುತ್ತೆ. ಸಿಗ್ನಿಫಿಕೆನ್ಸ್ ಆಫ್ ಆಪರೇಷನ್ ಮ್ಯಾನೇಜ್ಮೆಂಟ್, ಕಾಸ್ಟ್ ಲೀಡರ್ಶಿಪ್, ಗೂಡ್ಸ್ ಆರ್ ಸರ್ವಿಸ್ ಡಿಫ್ರೆನ್ಸಿಯೇಷನ್, ಗೂಡ್ಸ್ ಆರ್ ಸರ್ವಿಸಸ್ ಇನ್ ಡಿಫ್ರೆಂಟ್ ಇಂಡಸ್ಟ್ರೀಸ್, ಇಂಟರ್ ಡಿಪೆಂಡೆನ್ಸ್ ವಿತ್ ಅದರ್ ಕೀ ಬಿಸ್ನೆಸ್ ಫಂಕ್ಷನ್ಸ್. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ದ ಆಪರೇಷನ್ ಮ್ಯಾನೇಜ್ಮೆಂಟ್. ಆಪರೇಷನ್ ಮ್ಯಾನೇಜ್ಮೆಂಟ್ ಏನಕ್ಕೆ ಬೇಕು ನಮಗೆ? ಫಾರ್ ರೈಟ್ ಕ್ವಾಲಿಟಿ, ರೈಟ್ ಕ್ವಾಂಟಿಟಿ, ರೈಟ್ ಟೈಮ್, ರೈಟ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. ಸೊ ಇವೆಲ್ಲವೂ ಇನ್ಕ್ಲೂಡ್ ಮಾಡೋಕ್ಕೋಸ್ಕರ ನಮಗೆ ಆಪರೇಷನ್ ಮ್ಯಾನೇಜ್ಮೆಂಟ್ ಬೇಕಾಗುತ್ತೆ. ರೈಟ್ ಕ್ವಾಲಿಟಿ, ರೈಟ್ ಕ್ವಾಂಟಿಟಿ, ರೈಟ್ ಟೈಮ್ ಆ್ಯಂಡ್ ರೈಟ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ದ ಯೂನಿಟ್ 2. ಸೊ ಫ್ರೆಂಡ್ಸ್, ಇಲ್ಲಿ ಯೂನಿಟ್ 1 ಮುಗೀತು ಕಂಪ್ಲೀಟ್ ಆಗಿ. ಕಂಪ್ಲೀಟ್ ಇನ್ ದ ಸೆನ್ಸ್ ಇದರಲ್ಲಿ ತುಂಬ ನಾನು ಆಗಲೇ ಹೇಳಿದಾಗೆ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ, ಎಕ್ಸಾಮಲ್ಲಿ ಬಂದಿರುವಂಥ ಕ್ವಶನ್ಗೆ ಆನ್ಸರ್ ಇರುವಂಥದ್ದು. ಓಕೆ, ಇನ್ನೂ ಡೆಪ್ತಾಗಿ ನಾನು ಓದ್ತೀನಿ, ಸ್ಕೋರ್ ಮಾಡಬೇಕು ಅನ್ನೋರು ದಯವಿಟ್ಟು ನಿಮ್ಮ ಸ್ಟಡಿ ಮೆಟೀರಿಯಲ್ನ ರೆಫರ್ ಮಾಡಿ. ಓಕೆ, ಒಂದು ಚಾಪ್ಟರ್, ಒಂದು ಯೂನಿಟ್ ಇದನ್ನು ನೋಡ್ಕೊಳ್ಳಿ, ನೆಕ್ಸ್ಟ್ ಇಲ್ಲಿಗೆ ಸ್ಟಾಪ್ ಮಾಡಿ ನಿಮ್ಮ ಬುಕ್ಕನ್ನು ತೆಗೆದು ನೋಡಿ ಸ್ಟಡಿ ಮೆಟೀರಿಯಲ್, ಅದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಇಂಪಾರ್ಟೆನ್ಸ್ ಅಂದರೆ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಗೇನ್ ಕಮ್ ಟು ದ ಯೂನಿಟ್ 2. ಫೈನ್. So next coming to the types of production system. Okay, types of production system. Types of production system ಅಲ್ಲಿ intermittent production system, continuous production system. Intermittent production system ಅಂತಂದರೆ ಇಲ್ಲಿ ಇರ್ರೆಗ್ಯುಲರ್ ಇಂಟರ್ವಲಲ್ಲಿ, ಲೈಕ್ ಟೇಲರ್ ಏನು ಮಾಡ್ತಾರೆ ಅಥವಾ ಗೋಲ್ಡ್ ಸ್ಮಿತ್ ಏನು ಮಾಡ್ತಾರೆ, ಕಡಿಮೆ ವಾಲ್ಯೂಮಲ್ಲಿ ಕಸ್ಟಮರ್ ಆರ್ಡರ್ ಪ್ರಕಾರ ಪ್ರೊಡಕ್ಷನ್ ಮಾಡ್ತಾರೆ ಮತ್ತು ಕಸ್ಟಮರ್ ಆರ್ಡರ್ ಇಲ್ಲದೆ ಇದ್ದಾಗ ಸ್ಟಾಪ್ ಮಾಡ್ತಾರೆ. ರೈಟ್. ಕಂಟಿನ್ಯೂಸ್ ಪ್ರೊಡಕ್ಷನ್ ಸಿಸ್ಟಮಲ್ಲಿ ಡಿಮ್ಯಾಂಡನ್ನು ಫೋರ್ಕಾಸ್ಟ್ ಮಾಡಿ ಮೊದಲೇ ಪ್ರೊಡಕ್ಷನ್ ಮಾಡಿಟ್ಕೊಂಡಿರ್ತಾರೆ. ಸೊ ಅದನ್ನು ನಾವೇನಂತೀವಿ? ಕಂಟಿನ್ಯೂಸ್ ಪ್ರೊಡಕ್ಷನ್ ಸಿಸ್ಟಮ್ ಅಂತೀವಿ. ಇಂಟರ್ಮಿಡಿಯೇಟ್ ಪ್ರೊಡಕ್ಷನ್ ಸಿಸ್ಟಮಲ್ಲಿ ಏನಾಗುತ್ತೆ? ಪ್ರಾಜೆಕ್ಟ್ ಪ್ರೊಡಕ್ಷನ್ ಫ್ಲೋಸ್, ಜಾಬಿಂಗ್ ಪ್ರೊಡಕ್ಷನ್ ಫ್ಲೋಸ್, ಬ್ಯಾಚ್ ಪ್ರೊಡಕ್ಷನ್ ಫ್ಲೋಸ್ ಅಂತ ನಾವು ಹೇಳ್ತೀವಿ. ಇದನ್ನು ಬೇರೆ ಬೇರೆ ಥರ ಫುಲ್ ಪ್ರಾಜೆಕ್ಟ್ಗಾಗಿರ್ಬೋದು, ಕೆಲವೊಂದು ಜಾಬ್ ಅಷ್ಟೇ ಮಾಡ್ತಾ ಇರ್ಬೋದು, ಅಥವಾ ಬ್ಯಾಚ್ ವೈಸ್ ಪ್ರೊಡಕ್ಷನನ್ನು ಮಾಡ್ತಾ ಇರ್ಬೋದು. ಸೊ ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಇಂಟರ್ಮಿಟೆಂಟ್ ಪ್ರೊಡಕ್ಷನ್ ಸಿಸ್ಟಮ್. ದೆನ್ ಕಂಟಿನ್ಯೂಸ್ ಪ್ರೊಡಕ್ಷನ್ ಸಿಸ್ಟಮ್ ಇಸ್ ಅ ಡಿಮ್ಯಾಂಡ್ ಫೋರ್ಕಾಸ್ಟ್ ಮಾಡಿ ಮಾಡುವಂಥದ್ದು. ಮಾಸ್ ಪ್ರೊಡಕ್ಷನ್ ಇರುತ್ತೆ ಮತ್ತು ಪ್ರೊಸೆಸ್ ಪ್ರೊಡಕ್ಷನ್ ಫ್ಲೋಸ್ ಇರುತ್ತೆ. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ಅಕಾರ್ಡಿಂಗ್ ಟು ಮೀ ಯೂನಿಟ್ 2. ಫೈನ್. ಫನಿ ಆಗಿದೆ ಅಲ್ವಾ? 1 ಮಿನಿಟಲ್ಲಿ ಒಂದು ಯೂನಿಟ್ ಕಂಪ್ಲೀಟ್ ಆಗಿದೆ. ರೈಟ್. ಇದರಲ್ಲಿ ತುಂಬಾ ನಿಮಗೆ ಟೈಪ್ಸ್ ಎಲ್ಲ ಬುಕ್ಕಲ್ಲಿದೆ. ಓಕೆ, ಫಾರ್ ಮೀ ದಿಸ್ ಮಚ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್ಸ್. ಓಕೆ, ಸೊ ಯೂನಿಟ್ 3. ಕಮಿಂಗ್ ಟು ದ ಯೂನಿಟ್ 3. ನೀವು 1 ಮಿನಿಟ್ ಸ್ಕಿಪ್ ಮಾಡಿದ್ರೆ ನಿಮ್ಗೆ 1 ಮಿನಿಟ್ ಮಿಸ್ ಆಗುತ್ತೆ. ಸೊ ನೀವು ಆಮೇಲೆ ನನಗೆ ಯೂನಿಟ್ ಇದು ಅಪ್ಲೋಡ್ ಆಗಿದೆಯಾ ಇಲ್ವಾ, ಸರಿ ಇದ್ಯಾ ಇಲ್ಲವಾ, ಈ ಯೂನಿಟ್ ಎಕ್ಸ್ಟ್ರಾ ಓದಬೇಕಾ ಅನ್ನೋ ಕ್ವಶನ್ ದಯವಿಟ್ಟು ಮಾಡಿಬಿಡಿ. ಯಾಕೆಂದರೆ ಎವ್ರಿ ಸೆಕೆಂಡ್ ಈಸ್ ಇಂಪಾರ್ಟೆಂಟ್ ಇನ್ ದಿಸ್ ವಿಡಿಯೋ. ಸೊ ಪ್ಲೀಸ್ ಡೋಂಟ್ ಸ್ಕಿಪ್. ಓಕೆ, ಸೊ ಯೂನಿಟ್ 3 ವರ್ಲ್ಡ್ ಕ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಸ್ಟ್ರಾಟಜಿ. ವರ್ಲ್ಡ್ ಕ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಸ್ಟ್ರಾಟಜಿಯಲ್ಲಿ ಸ್ಟಾರ್ಟಿಂಗ್ ಫ್ರಮ್ ದ ಬಿಲೋ. ಓಕೆ, ಸೊ ಬಿಸ್ನೆಸ್ ಆ್ಯಂಡ್ ಆಪ್ರೇಷನ್ ಸ್ಟ್ರಾಟಜಿ, ಅಲ್ಲಿಂದ ಇನ್ಫಾರ್ಮೇಷನ್ ಸಿಸ್ಟಮ್ಸ್, ಮ್ಯಾನೇಜ್ಮೆಂಟ್ ಡೈರೆಕ್ಷನ್, ಆಪ್ರೇಷನ್ ಕೆಪಾಬಿಲಿಟೀಸ್, ಕ್ವಾಲಿಟಿ ಝೀರೋ ಡಿಫೆಕ್ಟ್ಸ್, ಕಸ್ಟಮರ್ ಸರ್ವಿಸ್, ವರ್ಲ್ಡ್ ಕ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್. Business and operation strategy, information systems and management direction and operation capabilities, quality zero defects, customer service, world class manufacturing. This is the world class manufacturing production strategy. ಓಕೆ, ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾರೆ ಹೇಗೆ ಮಾಡ್ತೀವಿ. ಬಿಸ್ನೆಸ್ ಆಪ್ರೇಷನ್ ಆ್ಯಂಡ್ ಸ್ಟ್ರಾಟಜಿಲಿ ಏನು ಬರುತ್ತೆ? ಕಾಂಪಿಟೇಟಿವ್ ಇನ್ಫಾರ್ಮೇಷನ್ ಬೇಕಾಗುತ್ತೆ, ಕನೆಕ್ಷನ್ ವಿತ್ ಸಪ್ಲೈಯರ್ ಆ್ಯಂಡ್ ಹೋಲ್ಸೇಲರ್ಸ್ ಇರುತ್ತೆ. ದೆನ್ ಆರ್ಗನೈಸೇಷನ್ ಡಿಸೈನ್ ಹೇಗೆ ಮಾಡ್ತೀವಿ, HR ಟೆಕ್ನಾಲಜಿ ಹೇಗಿದೆ, ಪರ್ಫಾರ್ಮೆನ್ಸ್ ಮೆಷರ್ಮೆಂಟ್ ಹೇಗೆ ಮಾಡ್ತೀವಿ, ಜಸ್ಟ್ ಇನ್ ಟೈಮ್ ಮಾಡ್ತೀವ, ಆಮೇಲೆ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್, ಟೋಟಲ್ ಪ್ರೊಸೆಸ್ ಮ್ಯಾನೇಜ್ಮೆಂಟ್. ಓಕೆ, ದೆನ್ ಇನ್ಫಾರ್ಮೇಷನ್ ಸಿಸ್ಟಮ್ಸಲ್ಲಿ ಮ್ಯಾನೇಜ್ಮೆಂಟ್ ಡೈರೆಕ್ಷನ್ನು, ಆಪ್ರೇಷನ್ ಕೆಪಾಬಿಲಿಟೀಸ್ ಎಲ್ಲ ಚೆಕ್ ಮಾಡ್ತೀವಿ. ಕ್ವಾಲಿಟಿ ಝೀರೋ ಡಿಫೆಕ್ಟ್ಸಲ್ಲಿ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಪ್ರಾಸೆಸ್ ಕಂಟ್ರೋಲ್. ದೆನ್ ಕಸ್ಟಮರ್ ಸರ್ವಿಸ್ ಆ್ಯಂಡ್ ವರ್ಲ್ಡ್ ಕ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್. ಓಕೆ, ಸೊ ನೆಕ್ಸ್ಟು ಕೆಪಾಸಿಟಿ ಪ್ಲ್ಯಾನಿಂಗ್ ಏನಾದ್ರು ಕೇಳ್ತಾ ಇರ್ತಾರೆ, ಡೆಫಿನಿಷನ್ ಏನು ಅಂತ. ಕೆಪಾಸಿಟಿ ಪ್ಲ್ಯಾನಿಂಗ್ ಅಂದ್ರೇನು, ಪ್ಲ್ಯಾನಿಂಗ್ ಕ್ಲಾಸಿಫಿಕೇಷನ್ ಏನು ಅಂತ. ರೈಟ್. ಸೊ ಕೆಪಾಸಿಟಿ ಪ್ಲ್ಯಾನಿಂಗ್ ಇಸ್ ದ maximum output, optimum utilization of the resources, ability to achieve, store or produce. ಓಕೆ, ಕೆಪಾಸಿಟಿ ಪ್ಲ್ಯಾನಿಂಗ್ ಅಂತಂದರೆ ಆಪ್ಟಿಮಮ್ ಯುಟಿಲೈಸೇಷನ್, ನಿಮ್ಮ ಹತ್ರ ಎಷ್ಟಾಗುತ್ತೆ ಅಷ್ಟು ಕಂಪ್ಲೀಟಾಗಿ ರಿಸೋರ್ಸಸನ್ನು ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಔಟ್ಪುಟ್ಟನ್ನು ತಗೊಳ್ಳೋದನ್ನು ನಾವೇನಂತೀವಿ? ಕೆಪಾಸಿಟಿ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ದಟ್ ಈಸ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ಎಬಿಲಿಟಿ ಟು ಅಚೀವ್, ಸ್ಟೋರ್ ಆರ್ ಪ್ರೊಡ್ಯೂಸ್ ವಿತ್ ಅ ಮ್ಯಾಕ್ಸಿಮಮ್ ಔಟ್ಪುಟ್.
ಫೈನ್. ಕೆಪಾಸಿಟಿ ಪ್ಲಾನಿಂಗ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಟೈಮ್ ಫ್ರೇಮ್ ಅಂತ ಬಂದಾಗ ಲಾಂಗ್ ಟರ್ಮ್ ಕೆಪಾಸಿಟಿ ಪ್ಲಾನಿಂಗ್, ಮಿಡ್ ಟರ್ಮ್ ಕೆಪಾಸಿಟಿ ಪ್ಲಾನಿಂಗ್ ಆ್ಯಂಡ್ ಶಾರ್ಟ್ ಟರ್ಮ್ ಕೆಪಾಸಿಟಿ ಪ್ಲಾನಿಂಗ್. ಮಿಡ್ ಟರ್ಮ್ ಕೆಪಾಸಿಟಿ ಪ್ಲಾನಿಂಗ್ ಅಂತಂದರೆ 2 to 3 years ಇರುತ್ತೆ. ಶಾರ್ಟ್ ಟರ್ಮ್ ಕೆಪಾಸಿಟಿ ಪ್ಲಾನಿಂಗ್ ಅಂದರೆ ಡೈಲಿ, ವೀಕ್ಲಿ, ಕ್ವಾರ್ಟರ್ಲಿ ಪ್ಲಾನಿಂಗ್ ಮಾಡೋದನ್ನು ಶಾರ್ಟ್ ಟರ್ಮ್ ಕೆಪಾಸಿಟಿ ಪ್ಲಾನಿಂಗ್ ಅಂತ ಹೇಳ್ತೀವಿ. ದೆನ್ ಕೆಪಾಸಿಟಿ ಪ್ಲಾನಿಂಗ್ ಬೇಸ್ಡ್ ಆನ್ ದ ಗೋಲ್ ಬೇಸ್ಡ್ ಅಂತ ಬಂದಾಗ ಲೀಡ್ ಕೆಪಾಸಿಟಿ, ಲ್ಯಾಗ್ ಕೆಪಾಸಿಟಿ, ಮ್ಯಾಚ್ ಕೆಪಾಸಿಟಿ ಅಂತ ಹೇಳ್ತೀವಿ. ಲೀಡ್ ಕೆಪಾಸಿಟಿ, ಲ್ಯಾಗ್ ಕೆಪಾಸಿಟಿ, ಮ್ಯಾಚ್ ಕೆಪಾಸಿಟಿ. ದೆನ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಕೆಪಾಸಿಟಿ ಪ್ಲಾನಿಂಗ್. ಕೆಪಾಸಿಟಿ ಪ್ಲಾನಿಂಗಲ್ಲಿ ಏನೇನು ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ? ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕೆಪಾಸಿಟಿ ಪ್ಲಾನಿಂಗ್: ಪ್ರೊಡಕ್ಷನ್ ಫೆಸಿಲಿಟಿ, ಲೇಔಟ್, ಡಿಸೈನ್, ಲೊಕೇಶನ್, ಪ್ರಾಡಕ್ಟ್ ಲೈನ್ ಆರ್ ಮ್ಯಾಟ್ರಿಕ್ಸ್, ಪ್ರೊಡಕ್ಷನ್ ಟೆಕ್ನಾಲಜಿ, ಹ್ಯೂಮನ್ ಕ್ಯಾಪಿಟಲ್, ಆಪರೇಷನಲ್ ಸ್ಟ್ರಕ್ಚರ್, ಎಕ್ಸ್ಟರ್ನಲ್ ಸ್ಟ್ರಕ್ಚರ್. ದಿಸ್ ಆರ್ ಆಲ್ ಅಫೆಕ್ಟಿಂಗ್ ದ ಕೆಪಾಸಿಟಿ ಪ್ಲಾನಿಂಗ್. ಪ್ರೊಡಕ್ಷನ್ಗೆ ಫೆಸಿಲಿಟಿ ಇರ್ಬೋದು, ಲೇಔಟ್ ಹೇಗಿದೆ, ಡಿಸೈನ್ ಹೇಗಿದೆ, ಲೊಕೇಶನ್ ಹೇಗಿದೆ ಅನ್ನೋದ್ರ ಮೇಲೆ, ಪ್ರಾಡಕ್ಟ್ ಲೈನ್ ಮ್ಯಾಟ್ರಿಕ್ಸ್, ಪ್ರಾಡಕ್ಟ್ ಲೈನ್, ಪ್ರೊಡಕ್ಷನ್ ಟೆಕ್ನಾಲಜಿ ಇರ್ಬೋದು, ಹ್ಯೂಮನ್ ಕ್ಯಾಪಿಟಲಿ ಜಾಬ್ ಡಿಸೈನ್ ಹೇಗಿದೆ, ಕಾಂಪನ್ಸೇಷನ್ ಹೇಗಿದೆ ಅನ್ನೋದ್ರ ಮೇಲೆ. ದೆನ್ ಆಪರೇಷನ್ ಸ್ಟ್ರಕ್ಚರ್ ಬಂದಾಗ ಶೆಡ್ಯೂಲಿಂಗ್ ಹೇಗಿದೆ, ಕ್ವಾಲಿಟಿ ಅಶ್ಯೂರೆನ್ಸ್ ಎಷ್ಟು ಕೊಡ್ತೀರಾ ಅಂತಂತ. ದೆನ್ ಎಕ್ಸ್ಟರ್ನಲ್ ಸ್ಟ್ರಕ್ಚರ್ ಬಂದಾಗ ಪಾಲಿಸಿ, ಸೇಫ್ಟಿ, ರೆಗ್ಯುಲೇಷನ್ಸ್. ಸೊ ದೀಸ್ ಆರ್ ಆಲ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಕೆಪಾಸಿಟಿ ಪ್ಲಾನಿಂಗ್. ಸೊ ದಿಸ್ ಕಂಪ್ಲೀಟ್ಸ್ ದ ಯೂನಿಟ್ 3. ಓಕೆ, ಸೊ ಯೂನಿಟ್ 4 ಇದರಲ್ಲಿ ಕವರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 2ಗೆ ಹೋಗೋಣ. ರೈಟ್. ಸೊ ಯೂನಿಟ್ 4 ಬಂದು ನಿಮಗೆ ರೋಬೋಟಿಕ್ಸ್ ಮತ್ತು ಕ್ಯಾಡ್ ನ್ಯೂಮರಿಕಲ್ ಕಂಟ್ರೋಲ್ ಬಗ್ಗೆ ಇರುತ್ತೆ. ದಟ್ ಈಸ್ ಅಡ್ವಾನ್ಸಸ್ ಇನ್ ದ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್. ಅಡ್ವಾನ್ಸಸ್ ಇನ್ ದ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಕ್ಯಾಡ್ ಆ್ಯಂಡ್ ಕ್ಯಾಮ್, ಕಂಪ್ಯೂಟರ್ಸ್ ಟು ಅಸಿಸ್ಟ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸ್. ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸಲ್ಲಿ ಮತ್ತು ಡಿಸೈನ್ ಮಾಡಬೇಕಾದ್ರೆ ಕಂಪ್ಯೂಟರ್ ಹೆಲ್ಪ್ ತೊಗೊಳೋದಕ್ಕೆ ನಾವು ಏನು ಮಾಡ್ತೀವಿ? ಇಂಟಿಗ್ರೇಟೆಡ್ ಮ್ಯಾನರಲ್ಲಿ ಹೆಲ್ಪ್ ತೊಗೊಳೋದಕ್ಕೆ ಅಡ್ವಾನ್ಸಸ್ ಇನ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಕ್ಯಾಡ್ ಈಸ್ ನಥಿಂಗ್ ಬಟ್ ಕಂಪ್ಯೂಟರ್ಸ್ ಟು ಅಸಿಸ್ಟ್ ಡಿಸೈನ್. ಓಕೆ. ದೆನ್ ಸಿಮ್ ಈಸ್ ಕಂಪ್ಯೂಟರ್ ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್. ಕಂಪ್ಯೂಟರ್ ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಇದರಲ್ಲಿ ಏನಿರುತ್ತೆ? ಕಂಪ್ಯೂಟರ್ ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಎನ್ಕಂಪ್ಯಾಸಸ್ ದ ಎಂಟೈರ್ ರೇಂಜ್ ಆಫ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸ್ with all the functions being carried out with the help of dedicated software packages. Okay, so computer integrated manufacturing encompasses the entire range of product development and manufacturing activities with all the function being carried out with the help of the dedicated software packages. Software packages ಅನ್ನು ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ ಡೆವಲಪ್ಮೆಂಟು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸನ್ನು ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಕಂಪ್ಯೂಟರ್ ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್. ದ ಡೇಟಾ ರಿಕ್ವೈರ್ಡ್ ಫಾರ್ ವೇರಿಯಸ್ ಫಂಕ್ಷನ್ಸ್ ಆರ್ ಪಾಸ್ಡ್ ಫ್ರಮ್ ಒನ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಟು ಎನದರ್ ಸೀಮ್ಲೆಸ್ ಮ್ಯಾನರ್. ಓಕೆ. ದೆನ್ ಕಂಪ್ಯೂಟರ್ ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಇಂಟಿಗ್ರೇಷನ್ ಅಂದರೆ ಏನು? ಇಂಟಿಗ್ರೇಷನ್ ಆಫ್ ಟೋಟಲ್ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸ್ ಬೈ ಯೂಸಿಂಗ್ ಇಂಟಿಗ್ರೇಟೆಡ್ ಸಿಸ್ಟಮ್ಸ್ ಆ್ಯಂಡ್ ಡೇಟಾ ಕಮ್ಯುನಿಕೇಷನ್ ಕಂಪೇರ್ಡ್ ವಿತ್ ನ್ಯೂ ಮ್ಯಾನೇಜರಲ್ ಫಿಲಾಸಫೀಸ್ that improve organizational and personal efficiency. ಆರ್ಗನೈಸೇಷನಲ್ ಮತ್ತು ಪರ್ಸ್ನಲ್ ಎಫಿಷಿಯನ್ಸಿನ ಇಂಪ್ರೂವ್ ಮಾಡೋಕ್ಕೋಸ್ಕರ ಓಕೆ ಎಲ್ಲ ಡೇಟಾ ಕಮ್ಯುನಿಕೇಷನನ್ನು ಮತ್ತು ಸಿಸ್ಟಮನ್ನು ಇಂಟಿಗ್ರೇಟ್ ಮಾಡೋದಕ್ಕೆ ನಾವು ಕಂಪ್ಯೂಟರ್ ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತೀವಿ. ದೆನ್ ನ್ಯೂಮರಿಕಲ್ ಕಂಟ್ರೋಲ್ NC. ನ್ಯೂಮರಿಕಲ್ ಕಂಟ್ರೋಲ್ NCಯಲ್ಲಿ ಏನಿರುತ್ತೆ? ಆ್ಯಸ್ ಅ ಫಾರ್ಮ್ ಆಫ್ programmable automation in which process is controlled by the numbers. By numbers ಪ್ರೋಸೆಸ್ ಕಂಟ್ರೋಲ್ ಆಗೋದಕ್ಕೆ ನಾವೇನಂತೀವಿ? ನ್ಯೂಮರಿಕಲ್ ಕಂಟ್ರೋಲ್ ಅಂತ ಹೇಳ್ತೀವಿ. ಲೆಟರ್ಸ್ ಇರ್ಬೋದು, ಸಿಂಬಾಲ್ಸ್ ಇರ್ಬೋದು, ನಂಬರ್ಸ್ ಇರ್ಬೋದು. ಓಕೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಕಂಪ್ಯೂಟರ್ ನ್ಯೂಮರಿಕಲ್ ಕಂಟ್ರೋಲ್. ಕಂಪ್ಯೂಟರ್ ನ್ಯೂಮರಿಕಲ್ ಕಂಟ್ರೋಲ್ ಇದು ನ್ಯೂಮರಿಕಲ್ ಕಂಟ್ರೋಲ್, ರೈಟ್? ಸೊ ಕಂಪ್ಯೂಟರ್ ನ್ಯೂಮರಿಕಲ್ ಕಂಟ್ರೋಲ್ ಏನಿರುತ್ತೆ? ಫಂಕ್ಷನ್ಸ್ ಆ್ಯಂಡ್ ಮೋಷನ್ಸ್ ಆಫ್ ದ ಮಷಿನ್ ಟೂಲ್ ಆರ್ ಕಂಟ್ರೋಲ್ಡ್ ಬೈ ಮೀನ್ಸ್ ಆಫ್ ಅ ಪ್ರಿಪೇರ್ಡ್ ಪ್ರೋಗ್ರಾಮ್ ಕಂಟೈನಿಂಗ್ ಕೋಡೆಡ್ ಅಲ್ಫಾ ನ್ಯೂಮರಿಕ್ ಡೇಟಾ. ಅಲ್ಫಾ ನ್ಯೂಮರಿಕ್ ಡೇಟಾ ಇರುತ್ತೆ, ಅದರ ಮೂಲಕ ಕಂಟ್ರೋಲ್ ಆಗ್ತಾ ಇರುತ್ತೆ ಆಲ್ ದ ಮೋಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಓಕೆ. ಸೊ ಆಲ್ಫಾ ನ್ಯೂಮರಿಕ್ ಅಂದರೆ ಆಲ್ಫಾಬೆಟ್ಸು ಪ್ಲಸ್ ನ್ಯೂಮರಿಕಲ್ ಅಂದರೆ ನಂಬರ್ಸು ಇನ್ಕ್ಲೂಡ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಕಂಪ್ಯೂಟರ್ ನ್ಯೂಮರಿಕಲ್ ಕಂಟ್ರೋಲ್. ಫೈನ್. ಸೊ ವರ್ಕ್ ಸೆಂಟರ್ಸ್ ಕೇಳ್ತಾ ಇರ್ತಾರೆ. 2-3 ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ ನೋಟ್ಸ್ ಕೇಳ್ತಾ ಇರ್ತಾರೆ ವರ್ಕ್ ಸೆಂಟರ್ಸ್ದು. ವರ್ಕ್ ಸೆಂಟರ್ಸ್ ಆರ್ ಡಿಸೈನ್ಡ್ ಫಾರ್ ಸ್ಪೆಸಿಫಿಕ್ ರೋಲ್ಸ್ ಆ್ಯಂಡ್ ಪ್ರೊವೈಡ್ ಅ ಸೆಂಟ್ರಲ್ ಏರಿಯಾ ಫಾರ್ ಯೂಸರ್ಸ್ ಟು ಅಕ್ಸೆಸ್ ಫೈನಾನ್ಷಿಯಲ್ ಆ್ಯಂಡ್ ಸಪ್ಲೈ ಚೈನ್ ಅಪ್ಲಿಕೇಶನ್ಸ್. Okay, work centers are designed for specific roles and provide a central area for users to access financial and supply chain applications.
ಒಂದು ಫೈನಾನ್ಷಿಯಲ್ ಮತ್ತು ಸಪ್ಲೈ ಚೈನ್ ಅಪ್ಲಿಕೇಶನ್ ಇರುತ್ತೆ. ಓಕೆ, ಅಲ್ಲಿ ಏನಾಗಿರುತ್ತೆ, ಒಂದು ಸ್ಪೆಸಿಫಿಕ್ ರೋಲನ್ನು ತಗೊಂಡು ಎಲ್ಲರೂ ಕೂಡ ಒಂದು ಸೆಂಟ್ರಲ್ ಏರಿಯಾವನ್ನು ಪ್ರೊವೈಡ್ ಮಾಡಿರ್ತಾರೆ. ಅಲ್ಲಿ ವರ್ಕ್ ಮಾಡೋದಕ್ಕೆ ನಾವು ವರ್ಕ್ ಸೆಂಟರ್ಸ್ ಅಂತ ಹೇಳ್ಬೋದು. ಓಕೆ, ವರ್ಕ್ ಸೆಂಟರ್ಸ್ ಆರ್ ಡೆಲಿವರ್ಡ್ ಆಸ್ ಎಂಟಿ ಕಂಪೋನೆಂಟ್ಸ್. ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ from your organization to design and create a link so that users can view and access specific links and pages. ಅಂದರೆ ನಿಮ್ಮ ಒಂದು ಸಪ್ಲೈ ಚೈನು ಫೈನಾನ್ಷಿಯಲ್ ಡೀಟೇಲ್ಸ್ ಎಲ್ಲ ಒಂದು ಸೆಂಟ್ರ್ ಪಾಯಿಂಟಲ್ಲಿ ಸ್ಟೋರ್ ಆಗಿರುತ್ತೆ. ಒಂದು ಸೆಂಟ್ರಲ್ ಏರಿಯಾನ ಪ್ರೊವೈಡ್ ಮಾಡಿರ್ತಾರೆ. ಅಲ್ಲಿಂದ ನೀವೆಲ್ಲ ಯಾರ್ಯಾರು ವರ್ಕ್ ಮಾಡ್ತಾರೆ ಅವರೆಲ್ಲ ಆ ಇನ್ಫಾರ್ಮೇಷನ್ನ ತೊಗೊಂಡು ತಮಗೆ ಬೇಕಾದಂಥ ಔಟ್ಪುಟ್ಟನ್ನು ತೊಗೋಬೋದು. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ವರ್ಕ್ ಸೆಂಟರ್ಸ್. ಡೇಟಾ ಇನ್ ವರ್ಕ್ ಸೆಂಟರ್ ಯೂಸ್ಡ್ ಫಾರ್, ಏನಕ್ಕೆ ಯೂಸ್ ಮಾಡ್ತೀವಿ ವರ್ಕ್ ಸೆಂಟ್ರಲ್ಲಿರೋ ಡೇಟಾವನ್ನಂದರೆ ಫಾರ್ ಶೆಡ್ಯೂಲಿಂಗ್, ಆಪ್ರೇಟಿಂಗ್ ಫಾರ್ಮುಲಾ, ಟೈಮ್, ಡ್ಯೂರೇಷನ್, ಕಾಸ್ಟಿಂಗ್ ಕ್ಯಾಲ್ಕುಲೇಷನ್, ಕೆಪಾಸಿಟಿ ಪ್ಲ್ಯಾನಿಂಗ್ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ, ರೈಟ್? ಎಲ್ಲರೂ HR ಯೂಸ್ ಮಾಡ್ತಾರೆ. ಯಾವ ಪ್ರಾಡಕ್ಟ್ ಆಗ್ತಾ ಇದೆ, ಯಾವ ಥರ ಸಪ್ಲೈ ಚೈನ್ ಇದೆ, ಎಲ್ಲೆಲ್ಲಿ ವರ್ಕರ್ಸ್ ಬೇಕು ಅಂತ HR ಯೂಸ್ ಮಾಡ್ತಾರೆ. ಎಷ್ಟು ಕಾಸ್ಟಿಂಗ್ ಆಗುತ್ತೆ ಅಂತ ಆಡಿಟಿಂಗಲ್ಲಿ ಯೂಸ್ ಮಾಡ್ತಾರೆ, ಅಕೌಂಟಿಂಗಲ್ಲಿ ಯೂಸ್ ಮಾಡ್ತಾರೆ, ಫಿನಾನ್ಸ್ ಅವರು ಯೂಸ್ ಮಾಡ್ತಾರೆ, ಲೈಕ್ ಆಪ್ರೇಷನ್ ಅವರು ಯೂಸ್ ಮಾಡ್ತಾರೆ. ಶೆಡ್ಯೂಲಿಂಗ್ ಮಾಡೋಕ್ಕೆ ಟೈಮ್ ಎಷ್ಟು ಹಿಡಿಯುತ್ತೆ, ಡ್ಯೂರೇಷನ್ ಎಷ್ಟು ಬೇಕು, ಸೊ ಕೆಪಾಸಿಟಿ ಪ್ಲ್ಯಾನಿಂಗ್ ಮಾಡೋಕ್ಕೆ ಎಲ್ಲದರಲ್ಲೂ ಕೂಡ ನಾವು ಈ ಡೇಟಾ ಇನ್ ವರ್ಕ್ ಸೆಂಟ್ರಲ್ಲಿ ಡೇಟಾವನ್ನು ಯೂಸ್ ಮಾಡ್ತೀವಿ. ದೆನ್ ಆಸ್ ಫಾರ್ ರೋಬೋಟಿಕ್ಸ್ ಅಂದರೆ ಏನು? ಈಗ ತುಂಬ ಕಾಲೇಜಸಲ್ಲಿ ಹೊಸದಾಗಿ ರೋಬೋಟಿಕ್ಸ್ ಅನ್ನು ಬರ್ತಾ ಇದೆ. ಓಕೆ, ರೋಬೋಟಿಕ್ಸು ಒಂದು ಇದರೊಳಗೆ ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ರೋಬೋಟಿಕ್ಸ್ ಕೂಡ ಒಂದು ಸಬ್ಜೆಕ್ಟ್ ಆಗಿದೆ, ರೈಟ್? ಈಗ ತುಂಬ ಇಂಪಾರ್ಟೆನ್ಸ್ ಯಾಕಾಗ್ತದೆ, ಇನ್ನು ಮುಂದಿನ ಫ್ಯೂಚರಲ್ಲಿ ರೋಬೋಟ್ಸೇ ಎಲ್ಲವನ್ನು ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ robotics are branch of the mechanical engineering, electrical engineering and computer science, deals with the design, construction, operation, application of robots. It's a deals with the ರೋಬೋಟ್ ಡಿಸೈನ್ ಇರ್ಬೋದು, ರೋಬೋಟ್ ಕನ್ಸ್ಟ್ರಕ್ಷನ್ ಇರ್ಬೋದು, ರೋಬೋಟ್ ಆಪ್ರೇಷನ್ಸ್ ಇರ್ಬೋದು, ರೋಬೋಟ್ ಅಪ್ಲಿಕೇಶನ್ಸ್ ಇರ್ಬೋದು, ಅದ್ರ ಬಗ್ಗೆ ಇರುವಂಥ ಒಂದು ಬ್ರಾಂಚ್. ಓಕೆ, ಆಸ್ ವೆಲ್ ಆಸ್ ಕಂಪ್ಯೂಟರ್ ಸಿಸ್ಟಮ್ ಫಾರ್ ದ ಕಂಟ್ರೋಲ್, sensory feedback and information processing. So branch robotics is the branch of mechanical engineering, electrical engineering, computer science, deals with the design, construction, operation, application of robots as well as computer system for their control, sensory feedback and information processing. Okay, ಸೊ ಇದರಲ್ಲಿ ಏನು ಸೆನ್ಸಿಂಗ್ ಅಂತ ಬಂದರೆ ಲೈಟ್ ಇರ್ಬೋದು, ಟಚ್ ಇರ್ಬೋದು, ಪ್ರೆಷರ್ ಇರ್ಬೋದು. ಓಕೆ, ಕೆಮಿಕಲ್ ಎಲ್ಲ ಕೊಟ್ಬಿಟ್ಟು ಸೆನ್ಸಿಂಗ್ ಮಾಡಿಸ್ತಾರೆ. ಆಮೇಲೆ ಮೂಮೆಂಟಲ್ಲಿ ವಾಕಿಂಗ್ ಇರ್ಬೋದು, ರೋಲಿಂಗ್ ಇರ್ಬೋದು. ಎನರ್ಜಿ ಅಂತ ಬಂದರೆ ಪವರ್ ಯೂಸ್ ಮಾಡ್ಬೋದು. ಇಂಟೆಲಿಜೆನ್ಸ್ ಅಂತ ಬಂದರೆ ಸ್ಮಾರ್ಟ್ನೆಸ್ ಇರ್ಬೋದು. ಓಕೆ, ಸೊ ಇವೆಲ್ಲ ಕಮ್ಸ್ ಅಂಡರ್ ದ ರೋಬೋಟಿಕ್ಸ್. ಫೈನ್, ಇದು ಮಾಡ್ಯೂಲ್ 1 ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಇದ್ರ ಜೊತೆ 1, 2, 3, 4 ಫುಲ್ ಕಂಪ್ಲೀಟ್ ಆಯ್ತು. ಇದರೊಳಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 2 ಅನ್ನು ನೋಡಿ. ನಾವು ಮಾಡ್ಯೂಲ್ 2ದಲ್ಲೂ ಕೂಡ ತುಂಬ ಕ್ವಿಕ್ಕಾಗಿ ನಾವು ಹೋಗ್ತಾ ಇರ್ತೀವಿ. 1 ಪೇಜ್, ಹಾಫ್ ಪೇಜಸ್ಸಲ್ಲೂ ಕೂಡ ಒಂದೊಂದು ಯೂನಿಟ್ ಮುಗಿತಾ ಇದೆ. ಸೊ ಐ ರಿಕ್ವೆಸ್ಟ್ ಡೋಂಟ್ ಸ್ಕಿಪ್. ಸೆಕೆಂಡ್ ಒನ್ ಎಲ್ಲ ನಿಮ್ಮ ಪ್ರೊಫೆಷ್ನಲ್ ಫ್ರೆಂಡ್ಸಿಗೆ ನೀವು ಶೇರ್ ಮಾಡ್ಕೊಂಡಾಗ ಅವ್ರಿಗೆ ಟೈಮ್ ಸೇವ್ ಆಗುತ್ತೆ. ಬಿಕಾಸ್ ಇದು ನಿಮ್ಗೆ ನೋಡೋಕ್ಕೆ ಈಸಿ ಅನ್ನಿಸ್ತಾ ಇದೆ, ಬಟ್ ಇದನ್ನು ಮಾಡೋಕ್ಕೆ ನನಗೆ ಆಲ್ಮೋಸ್ಟ್ ಒಂದೊಂದು ಯೂನಿಟ್ಗೆ ಒಂದೊಂದು ಮಾಡ್ಯೂಲ್ ಒಂದೊಂದು ಯೂನಿಟ್ಗೆ 1.5 2 ಡೇಸ್. ಓಕೆ, ಅಷ್ಟು ಟೈಮ್ ತೊಗೊಂಡು ನಾನು ಇದರೊಳಗೆ ಇಂಪಾರ್ಟೆನ್ಸ್ ತೆಗಿಯೋಕ್ಕೆ ಇಷ್ಟು ಶಾರ್ಟಾಗಿ ಮಾಡಿದ್ದೀನಿ. ಸೊ ಟೇಕ್ ದಿಸ್ ಎಫರ್ಟ್. ತುಂಬ ಜನಕ್ಕೆ ಯೂಸ್ಫುಲ್ ಆಗಲಿ, ತುಂಬ ಜನರ ಟೈಮ್ ಸೇವ್ ಆಗುತ್ತೆ. ಯಾಕಂದರೆ ಹೇಗಿದ್ದರೂ ನಾನು ಟೈಮ್ ಸ್ಪೆಂಡ್ ಮಾಡಬೇಕು, ಬಟ್ ಈ ಥರ ಮಾಡಿದ್ರೆ ನನ್ನ ಟೈಮ್ ಸ್ಪೆಂಡ್ ಆದರೂ ಕೂಡ ಉಳಿದವ್ರ ಟೈಮ್ ಸೇವ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ, ಪ್ಲಸ್ ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ವರ್ಕಿಂಗ್ ಪ್ರೊಫೆಷ್ನಲ್ಗೆ ಅಂತೇಳಿ ಈ ವಿಡಿಯೋಸನ್ನು ಮಾಡ್ತಾಯಿದ್ದೀನಿ. ಪ್ಲೀಸ್ ಶೇರ್ ಮಾಡ್ಕೊಳ್ಳಿ, ಹಾಗೆ ಯೂಸ್ ಮಾಡ್ಕೊಳ್ಳಿ, ರೈಟ್? ಓಕೆ.